ಮಹಾಭಾರತದ ಸ್ತ್ರೀ ಪಾತ್ರಗಳಲ್ಲಿ ದ್ರೌಪದಿ ಮುಖ್ಯಳಾದವಳು. ದ್ರೌಪದಿಯ ವ್ಯಕ್ತಿತ್ವದ ಅನೇಕ ಮುಖಗಳನ್ನು ಪರಿಚಯಿಸುವ ಬರಹವೇ ಅಗ್ನಿಪುತ್ರಿ. ಕಸ್ತೂರಿ ಮಾಸಪತ್ರಿಕೆಯಲ್ಲಿ 2 ವರ್ಷಗಳ ಕಾಲ ಜನಪ್ರಿಯ ಧಾರಾವಾಹಿಯಾಗಿ ಮೂಡಿಬಂದ ಪ್ರಸಿದ್ಧ ಲೇಖಕಿಯಾದ ಡಾಕ್ಟರ್ ಶಾಂತಾ ನಾಗರಾಜ್ ಅವರ ಈ ಬರಹ ನಿಮ್ಮ ನೆಚ್ಚಿನ ಜ್ಞಾನಧ್ವನಿ ಸಮುದಾಯ ರೇಡಿಯೋದ ಮಹಿಳಾ ಲೋಕದಲ್ಲಿ. ತಪ್ಪದೇ ಕೇಳಿ, ಪ್ರತಿ ಮಂಗಳವಾರ ಬೆಳಗ್ಗೆ 7:10 ಮರುಪ್ರಸಾರ ಮರುದಿನ ಸಂಜೆ 7:10. ವಸ್ತ್ರಾಪಹರಣವಾಯಿತು, ವಸ್ತ್ರ ಅಕ್ಷಯವೂ ಆಯಿತು. ಸುಸ್ತಾಗಿ ದುಶ್ಯಾಸನ ಕುಸಿದು ಕೆಳಗೆ ಬಿದ್ದದ್ದೂ ಆಯಿತು. ಆದರೂ ಕೌರವರಿಗೆ ಬುದ್ಧಿ ಬರಲಿಲ್ಲ. ದ್ರೌಪದಿಯನ್ನು ದಾಸಿವಾಸಕ್ಕೆ ಸೇರಿಸಿಬಿಡುವ ಹುನ್ನಾರ. ದ್ರೌಪದಿಯ ಮುಂದೆ ಮದೋನ್ಮತ್ತನಾಗಿ ತನ್ನ ತೊಡೆಯನ್ನು ತೋರಿಸಿದ ದುರ್ಯೋಧನನ ತೊಡೆ ಮುರಿಯುವೆನೆಂದು ಭೀಮ ಪ್ರತಿಜ್ಞೆ ಮಾಡಿದ್ದೂ ಆಯಿತು. ವಿದುರನು ಮತ್ತೆ ಮತ್ತೆ ಕೌರವಾದಿಗಳನ್ನು ನಿಂದಿಸಿದ್ದೂ ಆಯಿತು. ಇಷ್ಟಾದರೂ ಧೃತರಾಷ್ಟ್ರನಿಂದ ಹಿಡಿದು ಯಾರಿಗಾದರೂ ಇಲ್ಲಿ ನಡೆಯುತ್ತಿರುವುದು ಅನಾಚಾರವೆಂದು ಅನ್ನಿಸಲೇ ಇಲ್ಲವಲ್ಲ. ಆಗ ದ್ರೌಪದಿಯ ಸಹಾಯಕ್ಕೆ ಬಂದಿದ್ದು ಯಾವುದು ಗೊತ್ತೇ? ಇಡೀ ಪ್ರಕೃತಿ ದೇವಿ. ಮನುಷ್ಯರನ್ನು ಹೊರತುಪಡಿಸಿ ಉಳಿದ ಸಕಲ ಜೀವರಾಶಿಯಿಂದಲೂ ಇದು ದೊಡ್ಡ ಅಪಶಕುನ ಎನ್ನುವುದನ್ನು ಸಾರಿಯೇ ಬಿಟ್ಟಳಲ್ಲ ಆ ಪ್ರಕೃತಿ ಮಾತೆ. ಕೌರವರ ಹೋಮದ ಗೃಹದಿಂದ ಮೊದಲು ನರಿಗಳು ಊಳಿಟ್ಟವಂತೆ. ಅದನ್ನು ಅನುಸರಿಸಿ ನಾಯಿಗಳು ವಿಕಾರವಾಗಿ ಗೋಳು ಕರೆಯನ್ನು ಕೊಟ್ಟವಂತೆ. ಉಳಿದ ಪಶು ಪಕ್ಷಿಗಳು ಹಿತವಲ್ಲದ ಸ್ವರದಲ್ಲಿ ಅರಚಾಡಿದುವಂತೆ. ಭೀಷ್ಮ, ದ್ರೋಣ, ಕೃಪರು ಈ ಧ್ವನಿಗಳನ್ನು ಕೇಳಿ ಸ್ವಸ್ತಿ ಸ್ವಸ್ತಿ ಎಂದರಂತೆ. ಗಾಂಧಾರಿ ಮತ್ತು ವಿದುರರು ಧೃತರಾಷ್ಟ್ರನಿಗೆ ಮುಂದಾಗಲಿರುವ ಘೋರ ಪೀಡೆಗಳನ್ನು ವಿವರಿಸಿ ಹೇಳಿದರಂತೆ. ಆಗ ಬಹುಶಃ ಧೃತರಾಷ್ಟ್ರನಿಗೆ ಮಗನ ಮೋಹ ಅಳಿದು ಭಯ ಶುರುವಾಗಿರಬಹುದು. ಈ ಭಾಗ ಕುಮಾರವ್ಯಾಸನಲ್ಲಿ ಬಹಳ ದಿವಿನಾಗಿ ವರ್ಣಿಸಲ್ಪಟ್ಟಿದೆ. ವ್ಯಾಸರಿಗಾದರೋ ಇತಿಹಾಸವನ್ನು ಹೇಳುವ ಕಾತುರ. ಕುಮಾರವ್ಯಾಸನಿಗೆ ತನ್ನ ಕಲ್ಪನಾಶಕ್ತಿಗೆ, ಪ್ರತಿಭೆಗೆ ಮೆರುಗು ಕೊಡುವ ಉತ್ಸಾಹ. ಅರಸ ಕೇಳಾಶ್ಚರ್ಯವನು ಗಜಪುರದೊಳಗೆ ನೆಲ ಬಾಯ ಬಿಟ್ಟುದು ಸುರಿದು ದರುಣಾಂಬುವಿನ ಮಳೆ ತತ್ಪುರದ ಮಧ್ಯದಲ್ಲಿ ನರಿಗಳವನಿಪನಗ್ನಿಹೋತ್ರದೊಳೊರಲಿದವು ಸಸ್ವೇದದಲ್ಲಿ ಹೂಂಕರಿಸುತ್ತಿರ್ದವು ದೇವತಾ ಪ್ರತಿಮೆಗಳು ನಗರಿಯಲಿ. ಏನಾಶ್ಚರ್ಯ! ಹಸ್ತಿನಾಪುರದ ನೆಲ ಬಾಯಿ ಬಿಟ್ಟಿತ್ತಂತೆ. ಪುರದ ಮಧ್ಯದಲ್ಲಿ ರಕ್ತದ ಮಳೆ ಸುರಿಯಿತಂತೆ. ರಾಜನ ಅಗ್ನಿ ಕಾರ್ಯದ ಗೃಹದಿಂದ ನರಿಗಳು ಊಳಿಟ್ಟವಂತೆ. ಅಷ್ಟೇ ಅಲ್ಲದೆ ಊರಿನ ದೇವಾಲಯದ ದೇವತಾ ಪ್ರತಿಮೆಗಳೂ ಹೂಂಕರಿಸುತ್ತಾ ಬೆವರನ್ನು ಸುರಿಸಿದವಂತೆ. ಕಲ್ಲು ಪ್ರತಿಮೆಗಳೂ ಬೆವರು ಸುರಿಸಿದವು ಎನ್ನುತ್ತಾ ಪ್ರಕೃತಿಯ ಪ್ರಕೋಪವನ್ನು ಕಲ್ಪನೆಯ ತುಟ್ಟ ತುದಿಗೊಯ್ಯುತ್ತಾನೆ ಕವಿ. ಅಷ್ಟೇ ಅಲ್ಲ, ದ್ರೌಪದಿಯಂಥ ಮಹಾಸಾಧ್ವಿಯನ್ನು ಕೆಣಕಿದುದರ ಫಲವನ್ನು ಇನ್ನೂ 3 ಪದ್ಯಗಳಲ್ಲಿ ಭೀಕರವಾಗಿ ವಿವರಿಸುತ್ತಾನೆ ಕುಮಾರವ್ಯಾಸ. ಆಯುಧಗಳು, ಚೂಪಾದ ಅಸ್ತ್ರಗಳನ್ನು ಉಗುಳಿದವಂತೆ. ಪಟ್ಟದ ಆನೆಗಳು ಊಳಿಡುತ್ತಾ ಕಂಬನಿಯನ್ನು ಸುರಿಸಿದುವಂತೆ. ಧೂಮಕೇತುಗಳು ಗೋಚರಿಸಿದವಂತೆ. ಬಿರುಗಾಳಿ ಬೀಸಿ ದೇವಾಲಯದ ಗೋಪುರಗಳು ಕಳಚಿಬಿದ್ದುವಂತೆ. ದಿಕ್ಕು ದಿಕ್ಕುಗಳಲ್ಲೂ ಹಾಹಾಕಾರ ಮೊಳಗಿತು. ಭೂಮಿಯೂ ನಡುಗಿ ಹೋಯಿತು. ನಡು ಹಗಲಿನಲ್ಲಿ ಕತ್ತಲೆಯಾವರಿಸಿತು. ಹೆಮ್ಮರಗಳು ತಮಗೆ ತಾವೇ ಧರೆಗೆ ಉರುಳಿದವು. ಸಮುದ್ರದ ನೀರು ಉಕ್ಕಿ ಹರಿಯಿತು. ತತ್ಪರಿಣಾಮವಾಗಿ ಕೆರೆ ತೊರೆಗಳೆಲ್ಲ ಉಕ್ಕುವಿಕೆಗೆ ಪಕ್ಕಾಯಿತು. ಬರ ಸಿಡಿಲುಗಳು ಎರಗಿದವು. 1-2 ಉಪದ್ವಾಪಗಳು. ಇವುಗಳಲ್ಲಿ ಯಾವೊಂದಾದರೂ ಘಟಿಸಿದರೆ ಭವಿಷ್ಯದ ಭಯ ಹುಟ್ಟುತ್ತದೆ. ಅಂತಹುದರಲ್ಲಿ 100 ಘಟಿಸಿಯೇ ಬಿಟ್ಟಿತ್ತಲ್ಲ. ಧೃತರಾಷ್ಟ್ರನಾದರೂ ಹೆದರದೆ ಹೇಗೆ ಸುಮ್ಮನಿದ್ದಾನು? ಈಗ ಗಿಣಿಯ ಹಾಗೆ ಬಾಯಿ ಬಿಡಲೇಬೇಕಾಯಿತಲ್ಲ. ವರಂ ವೃಣೀಶ್ವ ಪಾಂಚಾಲಿ ಮತ್ತೋ ಯದಭಿಕಾಂಕ್ಷಸಿ
ವಧೂನಾಂ ಹಿ ವಿಶಿಷ್ಟಾ ಮೇ ತ್ವಂ ಧರ್ಮ ಪರಮಾ ಸತಿ. ಪಾಂಚಾಲಿ, ನೀನು ಪತಿವ್ರತೆ, ಧರ್ಮನಿಷ್ಠಳು. ನೀನು ನನ್ನ ಸೊಸೆಯರಲ್ಲೇ ಶ್ರೇಷ್ಠಳಾಗಿರುವೆ. ನಿನ್ನ ವಿಷಯದಲ್ಲಿ ನಾನು ಸುಪ್ರೀತನಾಗಿರುವೆನು. ನಿನಗೆ ಬೇಕಾಗಿರುವ ವರವನ್ನು ಕೇಳು, ಕೊಡುವೆನು. ಆಗ ಏನು ಕೇಳಬಹುದಿತ್ತು ದ್ರೌಪದಿ? ದೀನಳಾಗಿ ನಿಂತಿದ್ದಾಳೆ. ಅನೇಕ ಅನ್ಯಾಯಗಳಿಗೆ ಬಲಿಯಾಗಿದ್ದಾಳೆ. ವಿಪರೀತ ಅವಮಾನಿತಳಾಗಿದ್ದಾಳೆ. ಸಾಮಾನ್ಯ ಹೆಣ್ಣಾಗಿದ್ದರೆ ದುಶ್ಯಾಸನನಿಗೆ ಶಿಕ್ಷೆ ಕೊಡು, ದುರ್ಯೋಧನನಿಗೆ ಶಿಕ್ಷೆ ಕೊಡು ಎಂದೆಲ್ಲ ಪ್ರತೀಕಾರವನ್ನು ಬಯಸುತ್ತಿದ್ದಳಲ್ಲವೇ? ಆದರೆ ಈಕೆ ಅಗ್ನಿಪುತ್ರಿ, ಸಕಲ ಶಾಸ್ತ್ರ ಪಂಡಿತೆ, ಎಲ್ಲಕ್ಕಿಂತ ಹೆಚ್ಚಾಗಿ ಮಹಾ ಸಂಯಮಿ. ದದಾಸಿ ಚೇದ್ವರಂ ಮಹ್ಯಂ ವೃಣೋಮಿ ಭರತರ್ಷಭಾ ಸರ್ವಧರ್ಮಾನುಗಃ ಶ್ರೀಮಾನ್ ಅದಾಸೋ ಅಸ್ತು ಯುಧಿಷ್ಠಿರಃ ಮನಸ್ವಿನಂ ಅಜಾನಂತೋ ಮಾ ವೈ ಬ್ರೂಯುಃ ಕುಮಾರಕಾಃ ಏಷ ವೈ ದಾಸಪುತ್ರೇತಿ ಪ್ರತಿವಿಂದ್ಯಂ ತಮಾಗತಂ ರಾಜಪುತ್ರಃ ಪುರಾ ಭೂತ್ವಾ ಯಥಾ ನಾನ್ಯಃ ಪುಮಾನ್ ಕ್ವಚೇತ್ ಲಾಲಿತೋ ದಾಸಪುತ್ರತ್ವಂ ಪಶ್ಯನ್ನಶ್ಯೇದ್ಧಿ ಭಾರತ. ಭರತಕುಲಾವತಂಸನೆ, ನನಗೆ ನೀನು ವರವನ್ನು ಕೊಡಲು ನಿಶ್ಚಯಿಸಿರುವೆಯಾದರೆ ಸರ್ವಧರ್ಮಜ್ಞನಾದ ಶ್ರೀಮಂತನಾದ ಈ ಯುಧಿಷ್ಠಿರನು ದಾಸ್ಯದಿಂದ ವಿಮುಕ್ತನಾಗಲಿ ಎಂಬ ವರವನ್ನು ಕೇಳುತ್ತೇನೆ. ನಿಜ ಸ್ಥಿತಿಯನ್ನು ತಿಳಿಯದ ಬಾಲಕರು ನನ್ನ ಮಗನಾದ ಪ್ರತಿವಿಂದ್ಯನನ್ನು ದಾಸಪುತ್ರನೆಂದು ಕರೆಯದಂತಾಗಲಿ. ರಾಜಪುತ್ರನಂತೆ ಹುಟ್ಟಿ ರಾಜಪುತ್ರನಾಗಿ ಬೆಳೆದು ರಾಜರಿಂದ ಲಾಲಿತನಾದ ನನ್ನ ಪುತ್ರನಾದ ಪ್ರತಿವಿಂದ್ಯನಿಗೆ ದಾಸಪುತ್ರನೆಂದು ಕರೆಸಿಕೊಳ್ಳುವುದು ಸರ್ವಥಾ ಯೋಗ್ಯವಲ್ಲ. ಬಳಿರೆ ದ್ರೌಪದಿ ಎಂದೆನ್ನಲೇಬೇಕು. ಎಂತಹ ಉಸಿರುಗಟ್ಟುವ ಸಮಯದಲ್ಲೂ ಆಕೆಗೆ ತನ್ನ ಧರ್ಮಪತಿಯ ಮತ್ತು ಧರ್ಮಪುತ್ರನ ಬಗ್ಗೆ ಮಮಕಾರ. ಇಲ್ಲಿ ಒಂದು ಚೋದ್ಯವನ್ನು ಗಮನಿಸಲೇಬೇಕು. ಮಹಾಭಾರತದಲ್ಲಿ ದ್ರೌಪದಿಯ ಆಗಮನದ ನಂತರ ಆಕೆಯ ಸಕಲ ವಿಷಯಗಳೂ ಚರ್ಚೆಗೆ, ಕೆಲವೊಮ್ಮೆ ಅವಮಾನಕ್ಕೆ ಒಳಗಾಗಿರುವುದನ್ನು ನಾವು ನೋಡಿಯೇ ಇದ್ದೇವೆ. ಕರ್ಣನಂತೂ 5 ಗಂಡಂದಿರ ಹೆಂಡತಿಯಾದ ಈಕೆ ದುರ್ವರ್ತೆ, ಬಂಧಕಿ ಎಂದೆಲ್ಲಾ ಜರೆಯುತ್ತಾನೆ. ನಾರದನಾದರೋ ಈ 5 ಗಂಡಂದಿರಿಗೂ ಒಬ್ಬಳೇ ಹೆಂಡತಿಯನ್ನು ಜಗಳವಿಲ್ಲದೆ ಪಾಲಿಸುವ ಕ್ರಮ ನಿಯಮಗಳನ್ನೂ ಹೇಳಿಕೊಡುತ್ತಾನೆ. ಇಂಥ ಸಾಧ್ವೀಮಣಿಗೆ ಮಕ್ಕಳು ಯಾವಾಗ ಆದವು? ಈ ಬಗ್ಗೆ ಭಾರತ ಚಕಾರವೆತ್ತುವುದಿಲ್ಲ. ಇಲ್ಲಿ ಯುಧಿಷ್ಠಿರನ ಮಗನ ಕುರಿತು ಪ್ರತಿವಿಂದ್ಯ ಎನ್ನುವ ಹೆಸರಿನೊಡನೆ ಆತ ದಾಸಪುತ್ರನೆಂದು ಕರೆಸಿಕೊಳ್ಳದಿರಬೇಕಾದರೆ ಯುಧಿಷ್ಠಿರನನ್ನು ಬಿಡುಗಡೆಗೊಳಿಸು ಎನ್ನುತ್ತಾಳೆ. ಅಂದರೆ ಅವನು ಯುಧಿಷ್ಠಿರನ ಮಗನಾದ. ಇನ್ನುಳಿದ ಮಕ್ಕಳ ಬಗ್ಗೆಯೂ ಅಲ್ಲಲ್ಲಿ ಹೆಸರುಗಳೊಂದಿಗೆ ಪ್ರಸ್ತಾಪವಾಗುತ್ತದೆಯೇ ವಿನಃ ಉಳಿದ ಯಾವ ವಿವರಗಳೂ ಸಿಗುವುದಿಲ್ಲ. ಇಂಥ ಮಹಾಮಾತೆಯ ಮಕ್ಕಳ ಬಗ್ಗೆ ಇಷ್ಟೊಂದು ಅವಜ್ಞೆಯೇ? ಮಂಗಳಾಂಗಿಯೇ, ನಿನ್ನ ಆಶಯದಂತೆ ಯುಧಿಷ್ಠಿರನು ದಾಸ್ಯದಿಂದ ವಿಮುಕ್ತನಾಗಿದ್ದಾನೆ. ಕಲ್ಯಾಣಿ, ಮತ್ತೊಂದು ವರವನ್ನು ಕೇಳು, ಕೊಡುತ್ತೇನೆ. ಏಕೆಂದರೆ ನನ್ನ ಹೃದಯವು ನಿನಗೆ 2ನೆಯ ವರವನ್ನೂ ಕೊಡಲು ತವಕಿಸುತ್ತಿದೆ. ನಿನ್ನಂಥವಳಿಗೆ ಒಂದೇ ವರವನ್ನು ಕೊಡುವುದು ಯೋಗ್ಯವೆನಿಸುವುದಿಲ್ಲ. ಇದು ಧೃತರಾಷ್ಟ್ರನ ಹಂಬಲ. ಮಹಾರಾಜ ಭೀಮಾರ್ಜುನ ನಕುಲ ಸಹದೇವರು ದಾಸ್ಯದಿಂದ ವಿಮುಕ್ತಿ ಹೊಂದಿ ತಮ್ಮ ರಥಗಳು ಮತ್ತು ಧನಸ್ಸುಗಳೊಡನೆ ಸ್ವತಂತ್ರರಾಗಲಿ. ಇದು ದ್ರೌಪದಿಯ ಜಾಣತನ. ಒಂದೇ ವಾಕ್ಯದಲ್ಲಿ 4 ಜನರ ವಿಮುಕ್ತಿಯನ್ನು ಬಯಸಿದ್ದೂ ಅಲ್ಲದೆ ಅವರ ರಥಗಳು ಮತ್ತು ಶಸ್ತ್ರಾಸ್ತ್ರಗಳನ್ನು ಕೇಳುವ ಪರಿಯಿದೆಯಲ್ಲ, ಇದು ಕ್ಷತ್ರಿಯ ಮಹಿಳೆಗೆ ಮಾತ್ರ ಸಾಧ್ಯ. ಹಾಗೆಯೇ ಆಗಲಿ ದ್ರೌಪದಿ, ಮತ್ತೊಂದು ವರವನ್ನು ಕೇಳು. ಏಕೆಂದರೆ ಕೇವಲ 2 ವರಗಳನ್ನು ಕೊಟ್ಟಿದ್ದರಿಂದ ನಿನ್ನನ್ನು ಪೂರ್ಣವಾಗಿ ಗೌರವಿಸಿದಂತಾಗಲಿಲ್ಲ. ಧರ್ಮಚಾರಿಣಿಯಾದ ನೀನು ನನ್ನ ಸೊಸೆಯರಲ್ಲೇ ಶ್ರೇಷ್ಠಳಾಗಿರುವೆ. ಆದುದರಿಂದ 3ನೆಯ ವರವನ್ನೂ ಕೇಳು. ಮಹಾರಾಜನಿಗೆ ಇನ್ನೂ ಭಯ ಬಿಟ್ಟಿಲ್ಲ. ಎಷ್ಟಾದರೂ ವರಗಳನ್ನು ಕೊಟ್ಟು ದ್ರೌಪದಿಯನ್ನು ಸಂತೈಸಲು ಪ್ರಯತ್ನಿಸುತ್ತಿದ್ದಾನೆ. ಆದರೆ ಈಕೆಯಾದರೋ ಮಹಾಸ್ವಾಭಿಮಾನಿ, ನಿಜವಾದ ಅಗ್ನಿಪುತ್ರಿ, ಧರ್ಮಿಷ್ಠೆಯಷ್ಟೇ ಅಲ್ಲ, ಪಂಡಿತಳೂ ಹೌದು. ಅವಳ ಧೀರೋದಾತ್ತ ಮಾತುಗಳಾದರೂ ಎಷ್ಟು ಉಚಿತವಾಗಿವೆ ನೋಡಿ.
ಲೋಭೋ ಧರ್ಮಸ್ಯ ನಾಶಾಯ ಭಗವನ್ನಾಹಮುತ್ಸಹೇ ಆನರ್ಹ ವರಮಾದಾತುಂ ತೃತೀಯಂ ರಾಜಸತ್ತಮ ಏಕಮಾಹುರ್ವೈಶ್ಯವರಂ ದ್ವೌ ತು ಕ್ಷತ್ರಸ್ತ್ರೀಯಾವರೌ ತ್ರಯಸ್ತು ರಾಜ್ಞೋ ರಾಜೇಂದ್ರ ಬ್ರಾಹ್ಮಣಸ್ಯ ಶತಂ ವರಾಃ ಪಾಪೀಯಾಂಸ ಇಮೇ ಭೂತ್ವಾ ಸಂತೀರ್ಣಾಃ ಪತಯೋ ಮಮ ವೇತ್ಸ್ಯಂತಿ ಚೈವ ಭದ್ರಾಣಿ ರಾಜನ್ ಪುಣ್ಯೇನ ಕರ್ಮಣಾ. ಮಹಾನುಭಾವನೆ, ಲೋಭದಿಂದ ಧರ್ಮವೇ ನಾಶವಾಗುವುದು. ನಾನು ಮೂರನೆಯ ವರವನ್ನು ಪಡೆಯಲು ಅರ್ಹಳಲ್ಲ. ಆದುದರಿಂದ ಮೂರನೆಯ ವರವನ್ನು ನಾನು ಕೇಳಲಾರೆನು. ಏಕೆಂದರೆ ವೈಶ್ಯನು ಒಂದು ವರವನ್ನು ಕೇಳಬಹುದು, ಕ್ಷತ್ರಿಯ ಸ್ತ್ರೀಯರು 2 ವರಗಳನ್ನು ಕೇಳಬಹುದು, ಕ್ಷತ್ರಿಯ ಪುರುಷನು 3 ವರಗಳನ್ನೂ, ಬ್ರಾಹ್ಮಣನು 100 ವರಗಳನ್ನೂ ಕೇಳಬಹುದೆಂದು ಹಿರಿಯರು ಹೇಳುತ್ತಾರೆ. ಮೇಲಾಗಿ ದಾಸ್ಯ ರೂಪವೆನ್ನುವ ಮಹಾಪಾಪದಿಂದ ವಿಮೋಚನೆ ಹೊಂದಿದ ಈ ನನ್ನ ಪತಿಗಳು ತಮಗೆ ಬೇಕಾದ ಶ್ರೇಯ ಪ್ರೇಯಗಳನ್ನು ಸ್ವಸಾಮರ್ಥ್ಯದಿಂದಲೂ ಪುಣ್ಯ ಕರ್ಮಗಳಿಂದಲೂ ಪಡೆಯಲು ಸಮರ್ಥರಾಗಿದ್ದಾರೆ. ಅಬ್ಬಾ ಹೆಣ್ಣೆ ಎನಿಸುವುದಿಲ್ಲವೇ ಈ ಮಾತುಗಳನ್ನು ಕೇಳಿದ ಮೇಲೆ? ದ್ರೌಪದಿ ರಾಜಧರ್ಮವನ್ನು ಅರೆದು ಕುಡಿದು ಬಿಟ್ಟಿದ್ದಾಳೆ. ಯಾವ ಅಧರ್ಮದಿಂದ ಮಾನವ ಕುಲಕ್ಕೆ ಅಪಚಾರ ತಂದರೋ ಆ ಪಾಪಿಗಳ ಮುಂದೆ ಲೋಭದಿಂದ ಧರ್ಮನಾಶ ಎನ್ನುವುದನ್ನು ಹೇಳುವ ಗಂಡೆದೆಯ ಕೆಚ್ಚು ದ್ರೌಪದಿಗೆ ಮಾತ್ರ ಸಾಧ್ಯ. ಇಲ್ಲಿ ಇನ್ನೂ ಒಂದು ಅಂಶವನ್ನು ಗಮನಿಸಬೇಕು. ದ್ರೌಪದಿಗೆ ತನ್ನ ಗಂಡಂದಿರ ಶೌರ್ಯದ ಬಗ್ಗೆ ಇರುವ ಅಪಾರವಾದ ವಿಶ್ವಾಸ. ಮನಸ್ಸು ಮಾಡಿದ್ದರೆ ಆಕೆ ಧನಕನಕಗಳನ್ನು ಕೇಳಬಹುದಿತ್ತು. ಸ್ವಾಭಿಮಾನಿಯಾದ ಅವಳಿಗೆ ಹಾಗೆ ಕೇಳುವುದು ಅವಮಾನ. ಯಾವ ಮಹಾಗಂಡಸು ಮೋಸದಿಂದ ದಾಳಗಳನ್ನು ಉರುಳಿಸಿ ಪಾಂಡವರ ಸಕಲ ಸಂಪತ್ತನ್ನೂ ದೋಚಿದರೋ ಅದೇ ಮಹಾಗಂಡಸಿನ ಮುಂದೆ ರಾಜಧರ್ಮವನ್ನೂ ಕ್ಷತ್ರಿಯ ಸ್ತ್ರೀಧರ್ಮವನ್ನೂ ಹೇಳುವ ಎದೆಗಾರಿಕೆ. ಇದೇ ಕಾರಣಗಳಿಗೆ ದ್ರೌಪದಿ ಪುರಾಣ ಪಾತ್ರಗಳಲ್ಲೇ ಮಹತ್ವದ ಸ್ಥಾನವನ್ನು ಪಡೆಯುವುದು. ಕೌರವರು ಹಠ ಬಿಡಲಿಲ್ಲ, ಅನುದ್ಯೂತವಾಯಿತು. ದ್ರೌಪದಿಯು ಜಾಣ್ಮೆಯಿಂದ ಕೇಳಿದ ವರಗಳು ಧೃತರಾಷ್ಟ್ರನು ದೈವಕ್ಕಂಜಿಯೋ ಧರ್ಮಕ್ಕಂಜಿಯೋ ಕೊಟ್ಟ ವರಗಳು ಮಣ್ಣು ಪಾಲಾದವು. ಪಾಂಡವರು ವನವಾಸಿಗಳಾಗಬೇಕಾಯಿತು. ಅವರು ಹಸ್ತಿನಾವತಿಯ ಬೀದಿಗಳಲ್ಲಿ ಸಂಚರಿಸುತ್ತಾ ಅರಣ್ಯಾಭಿಮುಖರಾಗಿ ಹೋಗುವುದನ್ನು ವ್ಯಾಸರು ಬಹಳ ಆರ್ದ್ರ ಹೃದಯದಿಂದ ವರ್ಣಿಸಿದ್ದಾರೆ. ಅದರಲ್ಲೂ ದ್ರೌಪದಿಯ ಸ್ಥಿತಿಯಂತೂ ಹಿಂದೆ ಯಾವ ಹೆಣ್ಣೂ ಅನುಭವಿಸಿಲ್ಲ, ಮುಂದೆಯೂ ಯಾರಿಗೂ ಇಂಥ ಕಷ್ಟ ಬಂದಿಲ್ಲ. ಏಕವಸ್ತ್ರ ಪ್ರರುದತಿ ಮುಕ್ತಕೇಶಿ ರಜಸ್ವಲ ಶೋಣಿತೇನಾಕ್ತವಸನ ದ್ರೌಪದಿ ವಾಕ್ಯಮಬ್ರವೀತ್ ಯತ್ಕೃತೇಹ ಮಿದಂ ಪ್ರಾಪ್ತ ತೇಷಾಂ ವರ್ಷೇ ಚತುರ್ದಶೆ ಹತಪತ್ಯೋ ಹತಸುತಾ ಹತಬಂಧು ಜನಪ್ರಿಯಾಃ ಬಂಧುಶೋಣಿತದಿಗ್ಧಾಜ್ಞೋ ಮುಕ್ತಕೇಶ್ಯೋ ರಜಸ್ವಲಾಃ ಏವಂ ಕೃತೋದಕಾ ಭಾರ್ಯಾಃ ಪ್ರವೇಕ್ಷ್ಯಂತಿ ಗಜಾಹ್ವಯಂ. ರಜಸ್ವಲೆಯಾಗಿದ್ದ, ರಕ್ತ ಸಿಕ್ತೈಕವಸನಧಾರಿಣಿಯಾಗಿದ್ದ, ಕೆದರಿದ ಕೇಶರಾಶಿಯಿಂದ ಮುಖವನ್ನು ಮುಚ್ಚಿಕೊಂಡು ರೋಧಿಸುತ್ತಾ ಹೋಗುತ್ತಿದ್ದ ದ್ರೌಪದಿಯು ಹೀಗೆ ಹೇಳಿದಳು: ನನ್ನನ್ನಿಂದು ಈ ಸ್ಥಿತಿಗೆ ತಂದ ರಾಜಕುಮಾರರ ಪತ್ನಿಯರು 13 ವರ್ಷಗಳು ಕಳೆದ ನಂತರ 14ನೆಯ ವರ್ಷದಲ್ಲಿ ಪತಿಸುತ ವಿಹೀನೆಯರಾಗಿ ಆಪ್ತೇಷ್ಟರನ್ನು ಕಳೆದುಕೊಂಡವರಾಗಿ ಸಮರಾಂಗಣದಲ್ಲಿ ಸತ್ತ ಪತಿಸುತರನ್ನು ಅಪ್ಪಿ ತಮ್ಮ ಶರೀರಗಳನ್ನು ರಕ್ತದಿಂದ ತೋಯಿಸಿಕೊಂಡವರಾಗಿ ಕೆದರಿದ ಕೇಶರಾಶಿಯುಳ್ಳವರಾಗಿ ರಜಸ್ವಲೆಯರಾಗಿ ಸತ್ತು ಹೋದವರಿಗೆ ತಿಲೋದಕವನ್ನಿತ್ತು ಹಸ್ತಿನಾಪಟ್ಟಣಕ್ಕೆ ಹಿಂದಿರುಗುವರು. ಹೀಗೆಂದು ಅಳುತ್ತಳುತ್ತಲೇ ಹೇಳುತ್ತಾ ಧರ್ಮಜನ ಹಿಂದೆ ನಡೆದಳು. ಅಸಹಾಯಕತೆಯೇ ಮೂರ್ತಿವೆತ್ತಂಥ ವ್ಯಕ್ತಿಯ ಬಾಯಿಂದ ಬರುತ್ತಿರುವ ಮಾತುಗಳಿವು. ತುಂಬಿದ ಸಭೆಯಲ್ಲಿ ಅವಳು ಸಹಿಸಿದ ಅವಮಾನಕ್ಕೆ, ಮಾಡಿದ ರೋಧನಕ್ಕೆ ಬೆಲೆಯಿಲ್ಲವಾಯಿತು. ಪ್ರಕೃತಿ ದೇವಿಯೇ ಮುಂದಾಗುವ ದುರಂತಗಳಿಗೆ ಮುನ್ನುಡಿಯನ್ನು ಬರೆದು ಆಳರಸ ಧೃತರಾಷ್ಟ್ರನನ್ನು ಹೆದರಿಸಿದ ಹೆದರಿಕೆಗೂ ಬೆಲೆಯಿಲ್ಲವಾಯಿತು. ಬಹಳ ಸಂಯಮದಿಂದ ಧರ್ಮದ ಚೌಕಟ್ಟಿನಲ್ಲೇ ಕೇಳಿ ಪಡೆದ ವರಗಳಿಗೂ ಬೆಲೆಯಿಲ್ಲವಾಯಿತು.
ಅಕ್ಷರಶಃ ಬೀದಿ ಪಾಲಾದ ಗಂಡಂದಿರ ಹಿಂದೆ ಅಬಲೆಯೊಬ್ಬಳು ದೀನಳಾಗಿ ಹೋಗುತ್ತಿರುವ ದೃಶ್ಯವನ್ನೇ ಊಹಿಸಿಕೊಳ್ಳುವುದು ಕಷ್ಟವಾಗುತ್ತದೆ. ಅದರಲ್ಲೂ ದ್ರೌಪದಿಯಂಥ ಬೆಂಕಿಯ ಚೆಂಡು, ವಿದುರನಿಗೆ ಸಮಳಾಗಿ ಯೋಚಿಸುವ ಮೇಧಾವಿ. ಇಲ್ಲಿ ಹೋಗುತ್ತಿರುವ ಪರಿಯಾದರೂ ಎಂಥದ್ದು? ಏಕಾಂಬರಧಾರಿ, ರಜಸ್ವಲೆ, ರಕ್ತ ಸಿಕ್ತ ಬಟ್ಟೆಗಳನ್ನು ಧರಿಸಿ ಮುಖ ಮುಚ್ಚಿ ರೋಧಿಸುತ್ತಾ ಹೋಗುತ್ತಿರುವ ಚಿತ್ರ ಕಟ್ಟಿಕೊಳ್ಳಲೂ ಸಂಕಟವಾಗುತ್ತದೆಯಲ್ಲವೇ? ಅಸಹಾಯಕ ಹೆಣ್ಣು, ನನ್ನನ್ನು ಇಂಥ ಸ್ಥಿತಿಗೆ ತಂದವರ ಹೆಂಡತಿಯರೂ ಇಂಥ ಸ್ಥಿತಿಗೇ ಬರಲಿ ಎಂದು ಶಾಪ ಹಾಕುವುದೂ ಸಹ ಈ ಸ್ಥಿತಿಯ ದ್ರೌಪದಿಯಲ್ಲಿನ ರೋಷವನ್ನೂ ಮೆದುಗೊಳಿಸಿದಂತೆ ಕಾಣುತ್ತದೆಯಲ್ಲವೇ? ಅಳುತ್ತಳುತ್ತಾ ಅವರಿಗೂ ಇದೇ ರೀತಿಯಾಗಲಿ ಎನ್ನುವ ಗೊಣಗುವಿಕೆಯಂತೆ ತೋರುತ್ತದೆ. ನನಗೆ ಗುರು ಸಮಾನರಾದವರು, ಗುರುವಾಗಲು ಯೋಗ್ಯರಾದವರೂ ಈ ಸಭೆಯಲ್ಲಿದ್ದಾರೆ. ಅವರು ನಾನು ದಾಸಿಯೇ ಅಲ್ಲವೇ ಎನ್ನುವುದನ್ನು ಹೇಳಲಿ ಎಂದು ತುಂಬಿದ ಸಭೆಯಲ್ಲಿ ಹಿರಿಯರ ಹೆಸರು ಹೇಳಿ ಪ್ರಶ್ನೆ ಕೇಳಿದ ದ್ರೌಪದಿಯಲ್ಲಿ, ನನಗಾದ ಹಾಗೆ ಅವರಿಗೂ ಆಗಲಿ ಎಂದು ಗೊಣಗುವ ದ್ರೌಪದಿಯಲ್ಲಿ ಸಮಸ್ಯೆಗಳು, ಸಮಯ, ಸಂದರ್ಭಗಳು ಎಂತಹ ಅಸಹಾಯಕತೆಯನ್ನು ತಂದೊಡ್ಡುತ್ತವೆ ಎನ್ನುವುದಕ್ಕೆ ಈ ದ್ರೌಪದಿಯೇ ಸಾಕ್ಷಿ. ಕುಮಾರವ್ಯಾಸನಲ್ಲಿ ಈ ಭಾಗ ರಾಜಧರ್ಮದಂತೆ ಯಾರು ಯಾರಿಗೆ ಯಾವ ಜವಾಬ್ದಾರಿಗಳನ್ನು ಧರ್ಮರಾಯ ವಹಿಸಿದ, ಯಾರು ಯಾರು ಅವನ ಜೊತೆಯಲ್ಲೇ ಪುರದ ಕೊನೆಯವರೆಗೆ ಬಂದರು ಇತ್ಯಾದಿ ವಿವರಗಳಲ್ಲೇ ಮುಗಿಯುತ್ತದೆ. ಅಲ್ಲಿ ದ್ರೌಪದಿಯ ಮನಸ್ಥಿತಿಯನ್ನಾಗಲಿ ಅವಳ ನಿಜಸ್ಥಿತಿಯನ್ನಾಗಲಿ ವಿವರಿಸುವುದಾಗಿಲ್ಲ. ಆದರೂ ಇಲ್ಲೊಂದು ಕುತೂಹಲವಿದೆ. ಪಾಂಡವರು ಮತ್ತು ಕೌರವರನ್ನು ಸಮನಾಗಿ ಕಾಣುವ ವಿದುರ ಪಾಂಡವರನ್ನು ಊರ ಕೊನೆತನಕ ಮುಟ್ಟಿಸಲು ಹೋಗುವುದು ಸಹಜ ತಾನೆ. ಅವನು ಮರಳಿ ಬಂದಾಗ ಧೃತರಾಷ್ಟ್ರ ಕೇಳುವ ಮಾತುಗಳನ್ನು ನೋಡಿ. ಕಳುಹಿ ಮರಳಿದ ವಿದುರ ನರಸನ ನಿಲಯ ಕೈ ತಂದನು ಕುಮಾರರ ಕಳುಹಿ ಬಂದೈ ತಮ್ಮ ಮತವೇನಾ ಯುಧಿಷ್ಠಿರನ ಉಳಿದವರ ಹದನೇನು ದುರುಪದಿ ಲಲನೆಯೇನೆಂದಳು ನಿಧಾನವ ತಿಳಿದು ಬಂದೈ ಹೇಳೆನುತ ಧೃತರಾಷ್ಟ್ರ ಬೆಸಗೊಂಡ. ಎಲ್ಲರನ್ನೂ ಕಳುಹಿಸಿ ಅರಮನೆಗೆ ಬಂದ ವಿದುರನನ್ನು ಧೃತರಾಷ್ಟ್ರ ಕೇಳುತ್ತಾನೆ, ಕುಮಾರರನ್ನೆಲ್ಲ ಕಳುಹಿಸಿ ಬಂದೆಯಾ? ಯುಧಿಷ್ಠಿರ ಏನಂದ? ಉಳಿದವರು ಕ್ಷೇಮ ತಾನೆ? ಸರಿ, ಆ ಹೆಣ್ಣು ಮಗಳು ದ್ರೌಪದಿ ಏನೆಂದಳು? ಎಲ್ಲ ತಿಳಿದು ಬಂದಿದ್ದೀಯೇ ತಾನೆ? ಎಲ್ಲ ವಿವರವಾಗಿ ಹೇಳಪ್ಪ. ತುಂಬಿದ ಸಭೆಯಲ್ಲಿ ದ್ರೌಪದಿಯ ಕೆಚ್ಚನ್ನು ಕೇಳಿದ ಈ ಮಹಾರಾಜನಿಗೆ ಇನ್ನೂ ಭಯ ಬಿಟ್ಟಿಲ್ಲ. ತಾನು ಕೊಟ್ಟ ವರಗಳು ಫಲಕಾರಿಯಾಗಲಿಲ್ಲ ಎನ್ನುವ ಅಳುಕೂ ಇದೆ. ಅದಕ್ಕೆ ಮುಖ್ಯವಾಗಿ ದ್ರೌಪದಿ ಏನೆಂದಳು ಎನ್ನುತ್ತಾನೆ. ದ್ರೌಪದಿಯ ವ್ಯಕ್ತಿತ್ವವೇ ಈ ಮಹಾಕಾವ್ಯದಲ್ಲಿ ಹಲವು ಸೋಜಿಗಗಳನ್ನು ಹುಟ್ಟಿಸುವಂಥದ್ದು. ಅವಳನ್ನು ಕವಿಯೊಬ್ಬನೇ ಅಲ್ಲ, ಅವಳ ಜೊತೆಯ ಹಲವು ಪಾತ್ರಗಳೂ ತಮ್ಮಿಷ್ಟ ಬಂದಂತೆ ನಡೆಸುತ್ತಾರೆ. ಕುಂತಿ ಹೇಳಿದಳು, 5 ಜನರೂ ಹಂಚಿಕೊಳ್ಳಿ ಎಂದು. ಆದರೆ ದ್ರೌಪದಿಯೇ ತನ್ನ ದಾಂಪತ್ಯವನ್ನು 5 ಜನರೊಂದಿಗೆ ಹಂಚಿಕೊಳ್ಳಬೇಕಾಯಿತು. ನಾರದರು ಹೇಳಿದರು, ಸಮಯದ ನಿಗದಿಯನ್ನು ಅನುಸರಿಸಿ ಎಂದು. ದ್ರೌಪದಿಯೇ ಅದಕ್ಕೆ ತಕ್ಕಂತೆ ಪಂಚಪತಿಗಳ ಮಕ್ಕಳನ್ನು ಹೆತ್ತು ಸಾಕಿದಳು. ಧರ್ಮರಾಯ ಹೇಳಿದ, ನಿನ್ನನ್ನು ಪಣಕ್ಕಿಟ್ಟಾಯಿತು ಎಂದು. ಈಕೆ ತುಂಬಿದ ಸಭೆಯಲ್ಲಿ ದಾರುಣವಾಗಿ ನಿಲ್ಲಬೇಕಾಯಿತು. ಈ ಸರತಿಯ ಸಾಲು ಇಷ್ಟಕ್ಕೇ ನಿಲ್ಲುವುದಿಲ್ಲ. ಪಾಂಡವರು ವನವಾಸಿಗಳಾಗಿದ್ದಾರೆ. ಆದರೆ ಅಲ್ಲಿ ಇವರಷ್ಟೇ ಇಲ್ಲ, ಕುಲಪುರೋಹಿತರಾದ ಧೌಮ್ಯರೂ ಜೊತೆಗಿದ್ದಾರೆ. ಹಲವು ಬ್ರಾಹ್ಮಣರು ಅಲ್ಲಿಯೇ ಇವರೊಂದಿಗೆ ಠಿಕಾಣಿ ಹೂಡಿದ್ದಾರೆ. ರಾಜ್ಯವಿಲ್ಲ, ಕೋಶವಿಲ್ಲ, ಆದಾಯವಿಲ್ಲ. ಇಷ್ಟು ಜನರ ಹೊಟ್ಟೆ ತುಂಬಿಸುವ ಕರ್ತವ್ಯ ಧರ್ಮಜನಿಗೆ. ಸೂರ್ಯನ ಕುರಿತು ಧ್ಯಾನ ಮಾಡುತ್ತಾನೆ. ಸೂರ್ಯ ಪ್ರತ್ಯಕ್ಷನಾಗಿ ಅಕ್ಷಯ ಪಾತ್ರೆ ಕೊಡುತ್ತಾನೆ. ಅಲ್ಲಿಯೂ ದ್ರೌಪದಿಗೊಂದು ನಿಯಮವೇ. ಯತ್ತೇ ಅಭಿಲಷಿತಂ ರಾಜನ್ ಸರ್ವಮೇತದವಾಪ್ಸ್ಯಸಿ ಅಹಂ ಅನ್ನಂ ಪ್ರದಾಸ್ಯಾಮಿ ಸಪ್ತ ಪಂಚಂ ಚ ತೇ ಸಮಾಹ ಗೃಹ್ಣೀಶ್ವ ಪಿಠರಂ ತಾಮ್ರಂ ಮಯಾ ದತ್ತಂ ನರಾಧಿಪ ಯಾವದ್ ವಾಂಛತಿ ಪಾಂಚಾಲಿ ಪಾತ್ರೇಣಾನೇನ ಸುವ್ರತ. ಯುಧಿಷ್ಠಿರ, ನೀನು ನಿನ್ನ ಮನೋವಾಂಛಿತಗಳನ್ನು ಪಡೆಯುವೆ. 12 ವರ್ಷಗಳ ಕಾಲ ನಿನಗೆ ನಾನು ಅನ್ನವನ್ನು ಕೊಡುತ್ತೇನೆ. ಈ ತಾಮ್ರದ ಪಾತ್ರೆಯನ್ನು ತೆಗೆದುಕೋ. ಎಲ್ಲಿಯವರೆಗೆ ಈ ಪಾತ್ರೆಯಲ್ಲಿರುವ ಆಹಾರವನ್ನು ದ್ರೌಪದಿ ಭುಂಜಿಸುವುದಿಲ್ಲವೋ ಅಲ್ಲಿಯವರೆಗೂ ಈ ಪಾತ್ರೆಯಲ್ಲಿ
ಕಂದ ಮೂಲ ಫಲಗಳು, ಪಾಕಶಾಲೆಯಲ್ಲಿ ಸಿದ್ಧವಾಗುವ ಷಡ್ರಸೋಪೇತವಾದ 4 ವಿಧವಾದ ಭಕ್ಷ್ಯ ಭೋಜ್ಯ ಲೇಹ್ಯ ಚೋಷ್ಯಗಳು ಅಕ್ಷಯವಾಗುತ್ತಿರುತ್ತವೆ. ಹಿಂದೆ ಧರ್ಮರಾಯನ ಅಶ್ವಮೇಧಯಾಗದ ವೈಭವವನ್ನು ಕಂಡು ಕರುಬಿದ ದುರ್ಯೋಧನ ಅದರ ವಿವರಗಳನ್ನು ತನ್ನಪ್ಪನಿಗೆ ತಿಳಿಸುವಾಗ ದ್ರೌಪದಿಯ ಕೆಲವು ನಡೆನುಡಿಗಳನ್ನೂ ತಿಳಿಸುತ್ತಾನೆ. ದ್ರೌಪದಿ ಮಹಾರಾಣಿಯಾಗಿದ್ದರೂ ಸಕಲ ಅತಿಥಿ ಅಭ್ಯಾಗತರ, ಬ್ರಾಹ್ಮಣ ಸುವಾಸಿನಿಯರ, ನೌಕರ ಚಾಕರರ, ಕಡೆಗೆ ದೀನ ದಲಿತರ, ಭಿಕ್ಷುಕರ ಊಟವಾಗುವವರೆಗೆ ತಾನು ಊಟ ಮಾಡುತ್ತಿರಲಿಲ್ಲ. ಎಲ್ಲರ ಯೋಗಕ್ಷೇಮವನ್ನೂ ಒಂದಿಷ್ಟೂ ಸಹ ಬೇಸರವಿಲ್ಲದೆ ನೋಡಿಕೊಳ್ಳುತ್ತಿದ್ದಳು ಎಂದು. ಯಾವ ವ್ಯಕ್ತಿಗೆ ಯಾರ ಸಂಪತ್ತನ್ನೂ ವೈಭವವನ್ನೂ ಕಂಡು ಹೊಟ್ಟೆ ಕಿಚ್ಚಾಯಿತೋ ಅವರ ಹೆಂಡತಿಯ ಒಳ್ಳೆತನದ ಬಗ್ಗೆ ಸುಮ್ಮನಿರಲಾಗಲಿಲ್ಲವೆಂದರೆ ಆಕೆಯ ವ್ಯಕ್ತಿತ್ವವೇ ಅಷ್ಟು ಪ್ರಖರವಲ್ಲವೇ? ಕಾಡಿನಲ್ಲೂ ಈ ನಿಯಮಗಳು ದ್ರೌಪದಿಯ ಪಾಲಿಗೆ ಮುಂದುವರಿಯುತ್ತದೆ. ಋಷಿಮುನಿಗಳು, ನಾಡಿನ ಜನರು, ಅಲ್ಲೇ ಇರುವ ಬ್ರಾಹ್ಮಣರು, ಕಾಡಿಗೂ ಆಗಮಿಸುವ ಅತಿಥಿಗಳು ಎಲ್ಲರೂ ಉಂಡು ತೃಪ್ತರಾಗುವವರೆಗೆ ಅಕ್ಷಯ ಪಾತ್ರೆಯಿದ್ದೂ ದ್ರೌಪದಿಗೆ ಉಪವಾಸವೇ. ಮಹಾಭಾರತದ ಸ್ತ್ರೀ ಪಾತ್ರಗಳಲ್ಲಿ ದ್ರೌಪದಿ ಮುಖ್ಯಳಾದವಳು. ದ್ರೌಪದಿಯ ವ್ಯಕ್ತಿತ್ವದ ಅನೇಕ ಮುಖಗಳನ್ನು ಪರಿಚಯಿಸುವ ಬರಹವೇ ಅಗ್ನಿಪುತ್ರಿ. ಕಸ್ತೂರಿ ಮಾಸಪತ್ರಿಕೆಯಲ್ಲಿ 2 ವರ್ಷಗಳ ಕಾಲ ಜನಪ್ರಿಯ ಧಾರಾವಾಹಿಯಾಗಿ ಮೂಡಿಬಂದ ಪ್ರಸಿದ್ಧ ಲೇಖಕಿಯಾದ ಡಾಕ್ಟರ್ ಶಾಂತಾ ನಾಗರಾಜ್ ಅವರ ಈ ಬರಹ ನಿಮ್ಮ ನೆಚ್ಚಿನ ಜ್ಞಾನಧ್ವನಿ ಸಮುದಾಯ ರೇಡಿಯೋದ ಮಹಿಳಾ ಲೋಕದಲ್ಲಿ. ತಪ್ಪದೇ ಕೇಳಿ, ಪ್ರತಿ ಮಂಗಳವಾರ ಬೆಳಗ್ಗೆ 7:10 ಮರುಪ್ರಸಾರ ಮರುದಿನ ಸಂಜೆ 7:10.